ಬಿಜೆಪಿ ಜಿಲ್ಲಾಧ್ಯಕ್ಷರಾಗಿ ಪದಗ್ರಹಣ ಮಾಡಲಿರುವ ಸೀಕಲ್ ರಾಮಚಂದ್ರ ಗೌಡ ಅವರನ್ನು ಅದ್ದೂರಿಯಾಗಿ ಅಭಿನಂದಿಸಲು 100ಕ್ಕೂ ಹೆಚ್ಚು ವಾಹನಗಳಲ್ಲಿ ಜಿಲ್ಲಾ ಕೇಂದ್ರಕ್ಕೆ ತೆರಳುತ್ತಿದ್ದ ಕಾರ್ಯಕರ್ತರನ್ನು ಅಭಿನಂದಿಸಿ ಮಾತನಾಡಿದ ಬಿಜೆಪಿ ಜಿಲ್ಲಾ ಮಾಜಿ ಅಧ್ಯಕ್ಷ ಎನ್ಎಂ ರವಿನಾರಾಯಣ ರೆಡ್ಡಿ ಅವರು, ಸೀಕಲ್ ರಾಮಚಂದ್ರ ಗೌಡ ನೂತನ ಅಧ್ಯಕ್ಷ ಸ್ಥಾನಕ್ಕೆ ಸೂಕ್ತ ವ್ಯಕ್ತಿ. ಅವರ ಅವಧಿಯಲ್ಲಿ ಜಿಲ್ಲೆ ಮತ್ತು ತಾಲೂಕಿನಲ್ಲಿ ಹೊಸ ಪರ್ವ ಆಗಲಿದೆ ಎಂದರು. ಈ ಕಾಲದಲ್ಲಿ ಇವಾಗ ಬರೀ ದುಡ್ಡಿನ ರಾಜಕೀಯ ನಡೀತಿರೋಂಥ ಟೈಮಲ್ಲಿ ನಮ್ಮ ತಾಲೂಕಲ್ಲಿ ಬರೀ ಫೋನ್ ಕಾಲ್ಗೆ ನಮ್ಮ ಲೀಡರ್ಗಳು ಇಷ್ಟು ಜನ ಅವ್ರವ್ರ ವೆಹಿಕಲ್ಗಳು ತಗೊಂಡು ಅವ್ರವ್ರ ಕಾರ್ಯಕರ್ತರನ್ನೆಲ್ಲ ಕರ್ಕೊಂಡು ಹೋಗ್ತಾ ಇದ್ವಿ. ಪಕ್ಷಕ್ಕೆ ನಿಷ್ಠಾವಂತ ಕಾರ್ಯಕರ್ತರ ಬೆನ್ನೆಲುಬಾಗಿದ್ದು, ಕೇವಲ ಫೋನ್ ಕರೆಗೆ 100ಕ್ಕೂ ಹೆಚ್ಚು ವಾಹನಗಳಲ್ಲಿ ಜಿಲ್ಲಾಧ್ಯಕ್ಷರ ಪದಗ್ರಹಣಕ್ಕೆ ಹೋಗಲು ಸಜ್ಜಾಗಿದ್ದಾರೆ. ಇದು ಬಿಜೆಪಿಯ ಒಗ್ಗಟ್ಟು ಎಂದರು. ಬಿಜೆಪಿ ಮುಖಂಡರಾದ ಡಾಕ್ಟರ್ ಶಶಿಧರ್ ಮಾತನಾಡಿ, ರಾಮಚಂದ್ರ ಗೌಡರು ತಳಮಟ್ಟದಿಂದ ಪಕ್ಷದಲ್ಲಿ ದುಡಿದ ವ್ಯಕ್ತಿಯಾಗಿದ್ದು, ಅವರ ಆಯ್ಕೆಯಿಂದ ಪಕ್ಷಕ್ಕೆ ಬಲ ಬಂದಿದೆ. ಅವರ ಅವಧಿಯಲ್ಲಿ ಪಕ್ಷ ಇನ್ನಷ್ಟು ಉತ್ತುಂಗಕ್ಕೆ ಹೋಗಲಿದೆ ಎಂದರು. ಗ್ರಾಮದಲ್ಲಿ ಇವತ್ತು ಅವರೇನೋ ಒಂದು ಪದಗ್ರಹಣದ ಒಂದು ಪೂಜೆ ನಡೆಸ್ತಿದ್ದಾರೆ. ನಾವೆಲ್ಲ ಬಹಳ ಖುಷಿಯಿಂದ ತೆರಳುತ್ತಿದ್ದೀವಿ. ಬರೋ ದಿನಗಳಲ್ಲಿ ಅವರ ಒಂದು ನಾಯಕತ್ವದಲ್ಲಿ ಪಕ್ಷ ಬಹಳ ಸಂಘಟಿತವಾಗಿ ಮುಂದಿನ ಚುನಾವಣೆಗಳಲ್ಲಿ ಗೆಲ್ಲೋದೇ ನಮ್ಮ ಗುರಿಯಾಗಿರೋದು. ನಗರದ ಶನೈಶ್ಚರ ದೇವಾಲಯದಿಂದ ಬಿಜೆಪಿ ಕಾರ್ಯಕರ್ತರು ಮತ್ತು ಮುಖಂಡರು ಜಿಲ್ಲಾ ಕೇಂದ್ರಕ್ಕೆ ವಾಹನಗಳಲ್ಲಿ ಜಾಥಾ ಹೊರಟರು. ಆರ್ ಮಂಜುನಾಥ್, ಸಿಟಿವಿ ನ್ಯೂಸ್, ಗೌರಿಬಿದನೂರು.